ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಕನ್ನಡ. ಇವತ್ತು ನಿಮಗೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಕೊಟ್ಟವಾಗ ಬೋಟ್ ನೆಕ್ ಕಟಿಂಗ್ನ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ನಿಮಗೆ. ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಡೀಪ್ ನೆಕ್ ಅಂದರೆ ಶೋಲ್ಡರ್ ಮೆಜರ್ಮೆಂಟ್ ಇರಲ್ಲ. ಶೋಲ್ಡರ್ ಮೆಜರ್ಮೆಂಟ್ ಇಲ್ಲದೇನೆ ನೀವು ಫಾರ್ಮಲ್ನ ಯೂಸ್ ಮಾಡಿ ಬೋಟ್ ನೆಕ್ನ ಕಟಿಂಗ್ ಮಾಡ್ಬೋದು. ಅದು ಯಾವ ರೀತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ನೀವೇನಾದ್ರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗಲ್ಲ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡು ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ 1/2 ಇಂಚು ಮಾರ್ಜಿನ್, ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಶೋಲ್ಡರ್ ಜಾಯಿಂಟ್ ಇಂದ ಎಂಡಿಗೆ ತಗೊಳ್ಳಿ. 13.5 ಇದೆ. 13.5ಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ. ಎಕ್ಸ್ಟ್ರಾ ಸೇರಿಸಿದವಾಗ 14 ಇಂಚು ಬರುತ್ತೆ. 14 ಇಂಚು ಒಂದು ಮಾರ್ಕು. ಈ ಕಡೆ ಸೇಮ್ ಅದೇ ರೀತಿ 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ ಡೌನ್ ಮಾಡುವಾಗ ಕ್ರಾಸಿಗೆ ಯೂಸ್ ಆಗುತ್ತೆ. ಇವಾಗ ನೀವು ವೇಸ್ಟ್ ರೌಂಡ್ನ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ರೌಂಡು 39 ಬರ್ತಾ ಇದೆ. 39ನ 4 ಭಾಗ ಮಾಡಿ. 39 4 ಭಾಗ ಮಾಡಿದರೆ 9.75 ಬರುತ್ತೆ. 9.75ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು. ಓಕೆ, ಇವಾಗ ನಿಮಗೆ ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಬೇಕು. ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ತೀನಿ. ಫಸ್ಟು ಆರ್ಮೋಲ್ ಡೌನಿಂಗ್ನ ತಗೊಳ್ತಿದ್ದೀನಿ. ಆರ್ಮೋಲ್ ಡೌನಿಂಗು 7.5 ಇಂಚ್ ತಗೊಳ್ತಿದ್ದೀನಿ. ಒಂದು 7.5 ಇಂಚು. ಯಾಕಂದ್ರೆ ಇದು ಬೋಟ್ ನೆಕ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ ಆರ್ಮೋಲ್ ಡೌನಿಂಗು. ಆಮೇಲೆ ಅಪ್ಪರ್ ಚೆಸ್ಟು 40 ಸೈಜ್ ಇದೆ, ಚೆಕ್ ಮಾಡ್ಕೊಂಡಿದ್ದೀನಿ. 40 ಸೈಜ್ ಇದೆ. 40ನ್ನ 4ರಿಂದ ಭಾಗಿಸ್ಬೇಕು. 10 ಇಂಚ್ ಬರುತ್ತೆ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ರೀತಿ ಲೈನ್ ಹಾಕೊಳ್ಳಿ. ಇವಾಗ ನಿಮಗೆ ಶೋಲ್ಡರ್ ಮೆಜರ್ಮೆಂಟ್ ಬೇಕು. ಓಕೆ, ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂದರೆ, ನೀವು ಫಸ್ಟು ಈ ಆರ್ಮೋಲ್ ರೌಂಡ್ನ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಟೈಟಾಗಿ ಎಳೆದು ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡು 8.5 ಬರ್ತಾಯಿದೆ, ಕಾಣಿಸ್ತಿದೆಯಾ? 8.5 ಬರ್ತಾ ಇದೆ. 8.5ನ ಕರೆಕ್ಟಾಗಿ ಇಲ್ಲಿ 8.5 ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಶೋಲ್ಡರ್ ಬೆಲ್ಟ್ ನಿಮ್ಗೆ ಎಷ್ಟು ಬೇಕು ಅಂತ ಇಟ್ಕೊಳ್ಳಿ. 2.5 ಇಂಚ್ ಬೇಕೋ, 3 ಇಂಚ್ ಬೇಕೋ, ಅಥವಾ 2 ಇಂಚ್ ಬೇಕೋ, ಅದು ನಿಮ್ಮ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2 ಕಾಲು ಇಟ್ಕೊತಾ ಇದ್ದೀನಿ. 2 ಕಾಲು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಟೋಟಲ್ ಆಗಿ ಇಟ್ಕೊತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು 8.5ನೇ ಯಾಕೆ ಇಟ್ಕೊಳ್ಬೇಕು ಅಂದರೆ, ಇವಾಗ ಯಾರದೇ ಮೆಜರ್ಮೆಂಟ್ ಆದ್ರೂ ಶೋಲ್ಡರ್ಗೆ ಮತ್ತು ಆರ್ಮೋಲ್ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಒಂದು 1/2 ಇಂಚು
ಹೆಚ್ಚು ಕಡಿಮೆ ಇರುತ್ತೆ. ಓಕೆ, ಇವಾಗ 15 ಇಂಚ್ ಆರ್ಮಲ್ ರೌಂಡ್ ಇದ್ದರೆ ಅವ್ರ ಶೋಲ್ಡರು 14.25 ಇಲ್ಲ 15 ಈ ರೀತಿ ಆಸ್ಪಾಸ್ ಇರುತ್ತೆ. ಸ್ವಲ್ಪ ವೇರಿಯೇಷನ್ ಇರ್ಬೋದು, ಒಂದು 1/2 ಇಂಚು ಹೆಚ್ಚು ಕಡಿಮೆ ಇರುತ್ತೆ. ಹಾಗಾಗಿ ನೀವು ಶೋಲ್ಡರ್ ಮೆಜರ್ಮೆಂಟ್ನ ತಗೊಂಡಿಲ್ಲ ಅಂದರೆ ಈ ರೀತಿ ಫಾರ್ಮುಲನ್ನ ಯೂಸ್ ಮಾಡಿ. ಇಲ್ಲಿ 9 ಇಂಚ್ ಟೋಟಲ್ಲು, ಇಲ್ಲಿ 8 ಇಂಚ್ ಬರುತ್ತೆ. ಅಂದರೆ 1 ಇಂಚು ಮೈನಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಆರ್ಮೋಲ್ ಡೌನಿಂಗ್, ಆರ್ಮೋಲ್ ಶೇಪ್ನ ಡ್ರಾ ಮಾಡಿ. ನೋಡಿ 8.25 ಕರೆಕ್ಟಾಗಿ ಬರ್ತಾಯಿದೆ. ಓಕೆ, ಅರ್ಥ ಆಯ್ತು ನಿಮಗೆ? ಇದು ಇಲ್ಲಿ ನೆಕ್ ಡೌನಿಂಗು 2.5 ಇಂಚ್ ಇಟ್ಕೊಳ್ಳಿ. ಸ್ಟ್ರೇಟ್ ಲೈನ್ ಹಾಕಿ ಪೋರ್ಟ್ ನೆಕ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಶೋಲ್ಡರ್ನ ಯಾವ ರೀತಿ ತಗೊಳ್ಬೇಕಂತ ಗೊತ್ತಾಯಿತು. ನೀವು ಆದಷ್ಟು ಕಸ್ಟಮರ್ ಶೋಲ್ಡರ್ ಮೆಜರ್ಮೆಂಟ್ನ ತಗೊಳ್ಳಿ ಟ್ರೈ ಮಾಡಿ. ಒಂದೊಮ್ಮೆ ತಗೊಂಡಿಲ್ಲ ಅಂದರೆ ಈ ಫಾರ್ಮುಲನ್ನ ಯೂಸ್ ಮಾಡ್ಬೋದು. ಬಟ್ ಇದು ನಿಮಗೆ ಒಂದು 90 ಇಂದ 95% ಓಕೆ ಅಂದರೆ ಕರೆಕ್ಟ್ ಆಗುತ್ತೆ. ನಾನು 5% ಡೌಟಲ್ಲಿರುತ್ತೆ. ಯಾಕೆಂದರೆ ಎಕ್ಸಾಕ್ಟ್ ಮೆಜರ್ಮೆಂಟು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಆರ್ಮೋಲ್ನ ಫಾಲೋ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಅಂದರೆ ಇವಾಗ ಆರ್ಮೋಲ್ ರೌಂಡ್ 14 ಇಂಚ್ ಇದ್ದರೆ ಅಂದರೆ 14 ಅಂದರೆ 7 ಇಂಚ್ ಬರುತ್ತೆ. ಶೋಲ್ಡರ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ, 14 ಇಂಚು ಇಲ್ಲ 13.25 ಇಲ್ಲ 14.25 ಅಂದರೆ 1/2 ಇಂಚ್ ಆ ಕಡೆ ಈ ಕಡೆ ಇರುತ್ತೆ. ಕೆಲವೊಮ್ಮೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸೇಮ್ ಟು ಸೇಮ್ ಇರುತ್ತೆ. 14 ಇಂಚು ಆರ್ಮೋಲ್ ರೌಂಡ್ ಇದ್ದರೆ 14 ಇಂಚು ಶೋಲ್ಡರ್ ಇರುತ್ತೆ. ಅರ್ಥ ಆಯ್ತಾ? ಈ ರೀತಿ ಮೆಥಡ್ನ ನೀವು ಯೂಸ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಒಂದು 95% ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ಆದಷ್ಟು ಕಸ್ಟಮರ್ ಶೋಲ್ಡರ್ ಮೆಜರ್ಮೆಂಟ್ನ ತಗೊಳ್ಳಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡ್ಕೊ ತಿಳಿಸಿ. ನನಗೆ ಎಷ್ಟು ಜನಕ್ಕೆ ವಿಡಿಯೋ ಅರ್ಥ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಯಾಕೆ ತಿಳಿಸ್ಕೊಟ್ಟೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಸ್ಟಮರ್ದು ಶೋಲ್ಡರ್ ಮೆಜರ್ಮೆಂಟ್ ಮಿಸ್ ಆಗಿರುತ್ತೆ. ಅಂದರೆ ಕೆಲವೊಮ್ಮೆ ಅವರು ಮೆಜರ್ಮೆಂಟ್ ಬ್ಲೌಸೇ ಕೊಟ್ಟಿರ್ತಾರೆ. ಆವಾಗ ಈ ಫಾರ್ಮುಲಾ ಯೂಸ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಬ್ಲೌಸ್ ಕಟ್ಟಿಂಗ್ನ ಈಸಿಯಾಗಿ ಮಾಡ್ಬೋದು. ಅಂದರೆ ಇದನ್ನು ತಿಳ್ಕೊಂಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋ ನಿಮಗೆ ತುಂಬ ಜನ ಕೇಳ್ತಿದ್ದೀರಾ ಆರ್ಮೋಲ್ ಫಾರ್ಮುಲಾ ತಿಳಿಸ್ಕೊಡಿ ಅಂತ. ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ನಿಮಗೆ ಬಾಡಿ ಮೆಜರ್ಮೆಂಟ್ ಏನಾದರೂ ಡೌಟ್ ಇದ್ದರೆ ಯಾವ ರೀತಿ ತಗೊಳ್ಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.